ಬೇಗ ಹೇಳ್ಕೊಳ್ರಿ, ಇಳಿರ್ರಿ. ಬನ್ರು, ಬೇಗ ಬನ್ರು. ರೈಟ್. ಅಜ್ಜಿ ಬೈತಾರೆ. ಯಾಕ್ರೋ? ನಾವು ನಿನ್ನ ಮೀಸೆನ ಕತ್ತರಿಸಿದ್ವಲ್ಲ ಅದಕ್ಕೆ. ಬೇಡ್ರೋ, ನಿಮ್ಮ ಅಜ್ಜಿಗೆ ನಾನ್ ಹೇಳ್ತೀನಿ ಕಣ್ರೋ. ಬೇಡ ತಾತ, ನೀನ್ ಮೊದ್ಲು ಅಜ್ಜಿಗೆ ಹೇಳು, ಆಮೇಲೆ ನಾವು ಬರ್ತೀವಿ. ಬಾರೋ ಪುಕ್ಕುಳ್ರು ಕಣ್ರೋ ನೀವು, ಪುಕ್ಕುಳ್ರು. ಬಾಗ್ಲು ಬಾಗ್ಲು. ಯಾರು? ಯಾರದು? ಬಾಗ್ಲು. ತೆಗ್ಯ ಬಾಗ್ಲು. ಮರ್ಯಾದೆಗೆ ಹೋಗ್ತೀಯ ಇಲ್ವಾ? ನಿನ್ನ ಹತ್ರನೂ ನನ್ಗೆ ಮರ್ಯಾದೆ ಇಲ್ವೇನೆ? ತೆಗ್ಯ ಬಾಗ್ಲು. ಬಾಗಿಲು ತೆಗಿಬೇಕಾ? ನಾನೇ ಕಣೆ ನಿನ್ ಗಂಡ. ಕೈ ಬೇರೆ ಹಿಡ್ಕೊಂಡು ಗಂಡ ನಮ್ಮ ಪ್ರಾಣೆ, ನಿಮ್ಮ ಪ್ರಾಣೆ, ನಿಮ್ಮವ್ರಾಣೆ, ನಾನೇ ಕಣೆ ನಿನ್ ಗಂಡ. ಮೀಸೆಯಲ್ಲಿ ಮೀಸೆ ಮೀಸೆ ದಿವಸಕ್ಕೆ 4 ಸಲ ಬಣ್ಣ ಬಳಿತಿದ್ರಲ್ಲ ಆ ಮೀಸೆ ಹೇಳ್ತೀನಿ. ಹೊರಗಡೆ ನಿನ್ ಮೊಮ್ಮಗ ಬಂದಿದ್ದಾನೆ, ಕೇಳೆ. ಮೊಮ್ಮಗ ಕೇಳ. ವೆಂಕಟೇಶ, ಇದಾಗಪ್ಪ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ. ನನ್ ಚಿನ್ನ, ತಾತನ್ ಮೀಸೆ ಕತ್ತರಿಸ್ಬಿಟ್ವಿ, ನೀನ್ ಹೊಡಿತೀಯಾ ಅಂತ. ನಾನ್ ಯಾಕಪ್ಪ ಹೊಡಿತೀನಿ? ನಿಮ್ ತಾತ ಗಿರ್ಜಾ ಮೀಸೆ ಇಟ್ಕೊಂಡು ನನ್ ಮೇಲೆ ತುಂಬಾ ಜಬರ್ದಸ್ತ್ ಮಾಡ್ತಾ ಇದ್ರು. ಒಳ್ಳೆ ಕೆಲಸ ಮಾಡ್ದೆ. ಬಾಬಾ, ಇವನ್ಯಾರು? ನನ್ ಸ್ನೇಹಿತ ಮಂಕ. ಮಂಕ ಎಲ್ಲ ಇವನ್ನ ಗುಂಡ್ಗಂಡಾಗ ಚೆನ್ನಾಗಿದ್ಯಾ? ಬನ್ನಿ ಬನ್ನಿ, ಒಬ್ಬಟ್ಟು ಮಾಡಿದ್ದೀನಿ. ನಂಗ್ ಒಬ್ಬಟ್ಟು ಬಹಳ ಇಷ್ಟ. ನನ್ಗೆ 2 ಸಾಕು. ಹೋಗ್ಬೇಕ ಬೆಂಕಿ ಹಾಕ. ಯಾಕೆ ಆ ಅಂಕಲ್ ಪರ್ದ ಹಾಕೊಂಡಿದ್ಯಾ? ಅಯ್ಯೋ, ಅವನಿಗೆ ದೃಷ್ಟಿ ಆಗ್ತೀರಿ. ಏನೇ ನನ್ ದೃಷ್ಟಿ ಏನ್ ಕಾಕ ದೃಷ್ಟಿ ಏನೇ? ಮೊಮ್ಮಗ ಬಂದ್ಮೇಲೆ ನನ್ನೇ ಮರ್ತ್ಬಿಟ್ಟಿದ್ಯಲ್ಲೇ. ಲೇ ಆಕೆ ಒಂಚೂರು ಬಾಯಿಗೆ ಆಕೆ ಸ್ವಲ್ಪ ನನ್ ಬಾಯಿಗೆ ಹಾಕೆ. ಲೇ ಪೋಸ್ಕಾರ್ ಡಬ್ಬಕ್ಕಂತಂಗ ಹಾಕೆ. ಅಬ್ಬಬ್ಬಬ್ಬಬ್ಬ, ಸುಮ್ನೆ ರೀ. ಈ ವಯಸ್ಸಿನಲ್ಲೂ ನಿಮ್ಗೆ ಚಪ್ಲ ಬಿಟ್ಟಿಲ್ಲ. ನನ್ ಏನು ಅಂತ ತಿಳ್ಕೊಂಡೆ ನೋಡು. ನನ್ 26ನೇ ವಯಸ್ಸಿನಲ್ಲಿ. ಅಯ್ಯೋ, ನೀವ್ 26ನೇ ವಯಸ್ಸಿನ ಪೌರುಷ ನನ್ಗೆ ಗೊತ್ತಿದೆ. ಸುಮ್ನೆ ರೀ. ನೋಡ, ಪೌರುಷದ ವಿಷಯ ಬೇಡ, ಏನಿದ್ರು ತಿನ್ನೋ ವಿಷಯ ಮಾತಾಡು. 100 ಒಬ್ಬಟ್ಟನ್ನ ಉಸಿರು ಬಿಡದೆ ಅರ್ಧ ಗಂಟೆ ತಿಂದಿದ್ದೀನಿ ಗೊತ್ತಾ? ಅಯ್ಯೋ, ಅದಕ್ಕೆ ಎಮ್ಮೆನೂ ತಿನ್ನುತ್ತೀನಿ. ಯಾಕೆ ನಗ್ತಾ ಇದ್ದೀರಾ? ಒಬ್ಬಟ್ಟು ತಂದು ಕೊಡ್ತೀನಿ, ಅಜ್ಜಿಗೆ ಗೊತ್ತಾಗ್ತೀರಾ ಹಂಗೆ ತಿನ್ಬಿಡು. ಯಾರಿಗೂ ಕಾಣ್ದಂಗೆ ತಿನ್ಬಿಡು. ಒಬ್ಬಟ್ಟು ಎಲ್ಲ ಪಿಲ್ಟು ಮೆಣಸಿನಕಾಯಿ 10 ಮೆಣಸಿನಕಾಯಿ ಎಲ್ಲ ಮೆಣಸಿನಕಾಯಿ. ಒಬ್ಬಟ್ಟಿನ್ನು ಖಾಲಿ ಆಗ್ಲಿಲ್ವೇನೋ? ಖಾಲಿ ಆಯ್ತು ಕಣೋ. ಬಾ ಮತ್ತೆ ಹೋಗೋಣ. ಸ್ವಲ್ಪ ತಡಿಯೋ, ತಡ್ಕೊಂಬರ್ತೀನಿ. ಹಬ್ಬ ಅಲ್ವೇನೆ ಇವತ್ತು? ಹೆಂಗಸ್ರಿದಾರಲ್ಲ ಯಂಕ, ಏನೋ ಮಾಡೋದೀಗ. ಹೌದಾ? ಇರು ಸ್ವಲ್ಪ. ಸರಿ, ಬೇಗ ಬಟ್ಟೆ ಹೋಗೋದ್ ನಡೀರಿ. ಗಿರ್ಜಮ್ಮನ ಮೊಮ್ಮಗ ಕಣೀನು. ಯಾರಾದ್ರೂ ಕಪ್ನ ಕೊಡ್ರಿ ಅವ್ನ ಕೈಗೆ.
ಅಯ್ಯೋ ಏನೇ ಮಾಡೋದು, ಇವತ್ತು ಗೋಕುಲಾಷ್ಟಮಿ ಬೇರೆ. ಇವ್ರ ಅಜ್ಜಿ ಇವನ್ಗೆ ಕೃಷ್ಣನ್ ವೇಷ ಹಾಕ್ಬೇಕಂತ ಎಷ್ಟೊಂದು ಆಸೆಯಿಂದ ಇದ್ರು ಗೊತ್ತಾ. ಪಾಪ ಹುಡುಗ ಮುದ್ದಾಗಿದ್ದ. ಹೌದು ಕಣೆ, ಈ ವಯಸ್ಸಲ್ಲಿ ಹೀಗಾಗ್ಬಾರ್ದಾಗಿತ್ತು. ಯಂಕ ಆಯ್ತೇನೋ? ಆಯ್ತು ಕಣ, ಓಡು. ಬೃಂದಾವನದ ಮುತ್ತು ಕೃಷ್ಣನು ಮಾತೆ ಯಶೋದೆಯ ಕಣ್ಮಣಿ. ಬೃಂದಾವನದ ಮುತ್ತು ಕೃಷ್ಣನು ಮಾತೆ ಯಶೋದೆಯ ಕಣ್ಮಣಿ. ಮುರಳಿ ಮನೋಹರ ರಾಧಾರಮಣ ಗೋಪಿಯರೆಲ್ಲರ ಕಣ್ಮಣಿ. ಗೋಪಿಯರೆಲ್ಲರ ಕಣ್ಮಣಿ. ಗೋವರ್ಧನಗಿರಿ ಬೆರಳಿನಲೆತ್ತಿ ಗೋಕುಲವನ್ನೇ ಉಳಿಸಿದ. ಗೋಕುಲವನ್ನೇ ಉಳಿಸಿದ. ಬೆಣ್ಣೆಯ ಮೆತ್ತು ಸೀರೆಯ ಕದ್ದು ಗೋಪಿಯರನ್ನು ಕಾಡಿದ. ಗೊಲ್ಲ ಹುಡುಗರ ಗುಂಪನು ಕಟ್ಟಿ ತುಂಟರಿಗೆಲ್ಲ ಗುರುವಾದ. ತುಂಟರಿಗೆಲ್ಲ ಗುರುವಾದ. ಬೃಂದಾವನದ ಮುತ್ತು ಕೃಷ್ಣನು ಮಾತೆ ಯಶೋದೆಯ ಕಣ್ಮಣಿ. ಮುರಳಿ ಮನೋಹರ ರಾಧಾರಮಣ ಗೋಪಿಯರೆಲ್ಲರ ಕಣ್ಮಣಿ. ಗೋಪಿಯರೆಲ್ಲರ ಕಣ್ಮಣಿ. ಭೂತನಿ ಪ್ರಾಣವ ಹೀರಿದ. ಭೂತನಿ ಪ್ರಾಣವ ಹೀರಿದ. ಕೊಳಲನ್ನೂದುತ್ತ ಗೊಲ್ಲ ಕೃಷ್ಣ ರಾಧೆಯ ಮನಸ್ಸನ್ನು ತಾ ಸೆಳೆದ. ಯಮುನೆಯ ದಡದಲ್ಲಿ ಎಲ್ಲರ ಜೊತೆಯಲ್ಲಿ ರಾಸಲೀಲೆಯ ಆಡಿದ. ರಾಸಲೀಲೆಯ ಆಡಿದ. ಬೃಂದಾವನದ ಮುತ್ತು ಕೃಷ್ಣನು ಮಾತೆ ಯಶೋದೆಯ ಕಣ್ಮಣಿ. ಮುರಳಿ ಮನೋಹರ ರಾಧಾರಮಣ ಗೋಪಿಯರೆಲ್ಲರ ಕಣ್ಮಣಿ. ಗೋಪಿಯರೆಲ್ಲರ ಕಣ್ಮಣಿ. ಶಾಂತಿ, ಗಿರ್ಜಮ್ಮನ ಮೊಮ್ಮಗ ಕೃಷ್ಣ ವೇಷದಲ್ಲಿ ಎಷ್ಟು ಮುದ್ದು ಮುದ್ದಾಗಿ ಕಾಣ್ತಿದ್ದಾನಲ್ಲ. ಹೌದು ಕಣೆ, ಅವನ್ ಸ್ನೇಹಿತ ಇದ್ದಾನಲ್ಲ ಟೊಂಟ್ಮ, ಅವನ್ಗೊಂದ್ ವೇಷ ಕೊಟ್ಟಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ವಾ. ಭೀಮನಂಗೋ ಬಕಾಸುರನಂಗೋ.
ಎಲ್ಲ ಬಂಡೆ ಹೋಗೋಣ. ಹೆಂಗೆ ಹೋಗೋದು? ಒಳ್ಳೆ ಕರ್ಮ ನಾವಿಲ್ಲಿದ್ದೀವಿ. ಯಾಕ ತಗೊಂಡ ಬಟ್ಟೆಗಳನ್ನ? ನಿಮ್ಗೆಲ್ಲ ಬಟ್ಟೆ ಬೇಕಾದ್ರೆ ಗೋಪಿಕಾಸು ಏನ್ ಮಾಡ್ದಾಗ 2 ಕೈ ಮೇಲೆ ಕೈ ಮುಗಿರೆ. ಗೋಲಿ ಮುಂಡದೆ ನಿಮ್ಮ ಅಜ್ಜಿಗೆ ಏನ್ ಮಾಡಿಸ್ ನೋಡ್ ನಿನ್ನ. ನಮ್ಮ ಅಜ್ಜಿ ಮನೆಯವ್ರಿಗೂ ಹೇಗ್ ಹೋಗ್ತೀರಾ? ಅದಕ್ಕೆ ಹೇಳಿದ್ದು ಕೈ ಮುಗಿರೆ ಅಂತ. ಎಲ್ರು ಕೈ ಮುಗಿನ ಕಂಡ್ರೆ ಬನ್ನಿ ದಾರಿಗೆ. ನಾಟಕದ ನಾಗಪ್ಪ ನಂಗ್ಯಾಕೋ ಹೊಡೆದೆ? ನಿನಗೂ ಹೊಡೆಯೋದೆ, ನಿಮ್ಮ ಅಪ್ಪನಿಗೂ ಹೊಡೆಯೋದೆ. ಏನಂದೆ? ಏನ್ ಅನ್ನೋದೇನು? ತೋಟಕ್ಕೆ ಬಂದು ಕಳ್ತನಾನು ಮಾಡೋದಲ್ದಿರ ಯಾಕೆ ಹೊಡೆದೆ ಅಂತ ಕೇಳ್ತೀನೋ? ನನ್ ತೋಟದಲ್ಲಿ ನಾನ್ ಕಾಯಿ ಕಿತ್ತ ಕಳ್ತನ ಆಗೋಯ್ತೇನೋ? ಏನು? ಗಿರಿಜಾ ಮೀಸೆ ಗಿರಿಯಪ್ಪನ ತೋಟಕ್ಕೂ ಬರೋದಲ್ದಿರ ನಂದೇ ತೋಟ ಅಂತ ಬೇರೆ ಹೇಳ್ತೀಯನೋ? ಅದೆಲ್ಲೋ ನನ್ ಮಾನ. ಲೋ ವೆಂಕಟೇಶ, ಲೇ ನಾನೇ ಕಣೋ ಗಿರಿಜಾ ಮೀಸೆ ಗಿರಿಯಪ್ಪ. ಸ್ವಾಮಿ ಗಿರಿಯಪ್ಪನವ್ರೆ, ನಿಮ್ಮ ಗಿರಿಜಾ ಮೀಸೆ ಏನಾಯ್ತು? ತಿರುಪ್ತಿಗೆ ಹೋಗಿದ್ದೆ, ಎಲ್ಲ ಕೊಟ್ಬಿಟ್ಟೆ ನಮ್ಮ ಅಪ್ಪಂಗೆ. ನಾಗಪ್ಪ, ತಿರುಪ್ತಿಗೆ ಹೋದ್ರೆ ಪುಣ್ಯ ಬರುತ್ತೆ ಅಂತಾರೆ. ನನ್ನಣೆ ಬರ ನೋಡು, ಮನೆಯಲ್ಲಿ ಹೆಂಡತಿ ಕೈಲಿ ಪೊರ್ಕೆ ಏಟು, ಇಲ್ಲಿ ನಿನ್ ಕೈನಲ್ಲಿ ಏಟು. ಅಲ್ಲ ಸ್ವಾಮಿ, ಮೀಸೇನೂ ಇಲ್ಲ, ಯಾವತ್ತೂ ತೋಟಕ್ಕೆ ಬಂದು ಕಾಯಿ ಕಿತ್ತವರು ಅಲ್ಲ, ಇವತ್ತ್ಯಾಕೆ ಈ ಕೀಳೋ ಚಟ ನಿಮಗೆ? ಮಾವಿನಕಾಯಿ ತಿನ್ಬೇಕು ಅಂತ ಆಸೆಪಟ್ಟ ಮೊಮ್ಮಗ ವೆಂಕಟೇಶ. ಯಂಕ ಯಂಕ ಬಂದಿದಾನ? ಹೌದಪ್ಪ, ನಾನೇ ಕರ್ಕೊಂಡು ಬಂದೆ. ಇನ್ನು ಎಷ್ಟು ದಿವಸ ಇರ್ತಾನಂತೆ? ರಜಾ ಮುಗಿಯೋವರೆಗೂ ಇರ್ತಾನೆ ಜೊತೆಯಲ್ಲಿ. ಅದೇ ಅವನು ತಿಳಿತು. ಆ ಪಕ್ಕದ ಮನೆ ಮಂಕಾನೂ ಬಂದಿದಾನ? ಹಾಗಿದ್ರೆ ಇನ್ನೊಂದ್ ತಿಂಗಳು ನಿಮ್ ಮನೆ ಕಡೆ ಬರೋಲ್ಲ. ಬಾರೋ ತಗೊಳ್ಳಿ, ಕೋಟು ಇಟ್ಕೊಳ್ಳಿ, ಟೋಪಿನೂ ಹಾಕೊಳ್ಳಿ. ಬೇಕಿದ್ರೆ ಯಾಕೋ ಆಗಿರೋ ಒಂದನುಭವನೇ ಸಾಕು. ನಾಟಕ ಗೀಟ್ಕ ಅಂತ ಓಡಾಡ್ತಿದ್ರಲ್ಲ, ಏನಾಯ್ತು? ಎಲ್ಲ ಸಿದ್ಧವಾಗಿದೆ. ಆಡೋಕೊಂದ್ ಜಾಗ, ನೋಡೋಕೊಂದಷ್ಟು ಜನ, ಪಾಠ ಮಾಡೋಕೊಬ್ಬ ಆಂಜನೇಯ, ಒಂದಷ್ಟು ಪರದೆಗಳು ಸಿಕ್ಬಿಟ್ರೆ ಎಲ್ಲ ಆಗೋಯ್ತು. ಯೋಚನೆ ಮಾಡಬೇಡ, ಪರದೆಗಳನ್ನ ಆಂಜನೇಯನ್ನ ನಾನ್ ಕೊಡ್ತೀನಿ. ಆಂಜನೇಯನ ನೀವು ಕೊಡ್ತೀರಾ? ಯಾರು ನೀವು ಮಾಡ್ತೀರಾ ಪಾಠ? ನಾನಲ್ಲ ಕಣೋ, ಮತ್ತೆ ನನ್ ಮೊಮ್ಮಗನ ಸ್ನೇಹಿತನ ಕಣೋ. ಯಾರು? ಮಂಕ ದಪ್ಪಕ್ಕೆ ಗುಂಡ್ಗುಂಡಿಗೆ ಚೆನ್ನಾಗಿದ್ದಾನೆ. ಬಾ ಹೋಗೋಣ, ಕಾಫಿ ಕುಡ್ಕೊಂಡು ಹೋಗುವಂತೆ. ಬೇಡಿ, ನಿಮ್ದೇ ಹೀಗಾಗಿದೆ. ಆಗ್ಲೇ ಗೊತ್ತಾಗೋಯ್ತೇನು? ಗೊತ್ತಾಗದೆ ಮತ್ತೆ ಇನ್ ನನ್ನೇನ್ ಕಾಪಾಡ್ತೀರಾ ನೀವು? ಬಿಡೋ, ಹುಡುಗರಲ್ದೆ ನಾವ್ ಚೇಷ್ಟೆ ಮಾಡ್ತೀವೇನೋ. ಯೋಚನೆ ಮಾಡ್ಬೇಡ, ನಾನಿದ್ದೀನಿ, ಬಾ. ಏನ್ ನೀವಿದ್ದೀರೋ, ಆಂಜನೇಯನೇ ಕಾಪಾಡ್ಬೇಕು. ಇನ್ನೂ ಹೋಗ್ಲಿಲ್ವಾ? ಗಿಣಿಗೆ ಹೇಳ್ದಂಗೆ ಹೇಳ್ತಾ ಇದೀನಿ, ಒಳ್ಳೆ ಮಾತಿಂದ ಕೆಳಗೆ ಇಳಿತೇ ಇಲ್ವಾ? ಇಳಿಯಲ್ಲ. ಇಳಿಯೋ ಕೆಳಕ್ಕೆ? ನಾನು ಇಳಿಯಲ್ಲ. ಇಳಿಯೋ ಕೆಳಕ್ಕೆ? ಇಳಿಯೋದಿಲ್ಲ. ಇಳಿತೇ ಇಲ್ಲ. ಯಾಕೋ ಅಲ್ಲಿ ಕೂತಿದ್ಯಾ? ಇಳಿಯ ಕೆಳಗೆ. ಅಜ್ಜಿ ನಮ್ ಕೃಷ್ಣನ್ ವೇಷ ಹಾಕೋವರೆಗೂ ನಾನು ಇಳಿಯಲ್ಲ. ಕೃಷ್ಣ ಏನೋ ಅವ್ರ ಅಪ್ಪನ ವೇಷ ನಾನ್ ಹಾಕ್ಸ್ತೀನಿ ಕಣ್. ಇಳಿಯೋ. ಇಳಿಯಲ್ಲ. ಇಳಿಯೋ ಅಂದ್ರೆ ಗಿರಿಯಪ್ಪನವ್ರೆ, ಹುಡುಗರು ಪಾಪ ಹಾಗೆಲ್ಲ ಕೋಪ ಮಾಡ್ಕೋಬಾರ್ದು, ಸಮಾಧಾನವಾಗಿ ಕರಿಬೇಕು. ನೋಡಿ, ಈಗ ನಾನು ಹ್ಯಾಕ್ ಕರಿತೀನಿ ನೋಡಿ. ಅವನಿಗೆ ಕೃಷ್ಣನ ವೇಷ ಏನು, ಆಂಜನೇಯನ ವೇಷ ಹಾಕಿಸ್ತೀನಿ. ಬಾಪ ಮಗು, ಬಾ ಬಾ ಮುಂಕೋ, ಬಾ ಮಂಕಪ್ಪ, ಬಾಪ ಬಾ 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 ನನ್ ಮಗನೇ, ಬಾ 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 ಪಾಪ ಬಾ. ನೋಡಿದ್ರ ಹೇಗೆ ಆಗ್ಲೇ ವೇಷದಲ್ಲಿ ಇದ್ದಾನೆ. ಪಾಪ ಬಾ ತಕಪ್ಪ, ಬಾ ಮಂಕ, ಬಾ ಬಾ ತಕೋ, ಬಾ ಬಾ. ನಾಟಕದ ಮಾಮ, ಅಲ್ಲಿ ನೋಡು ಕೋತಿ. ಎಲ್ಲೋ? ಎಲ್ಲ ಇವನ? ಬಾರ ಬಾರ